ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಇವತ್ತು ನನ್ನ ಬೈಕಿಗೆ ಸೀಟ್ ಕವರ್ ಹಾಕಿಸೋಕ್ಕೆ ಜೆಸ್ಸಿ ರೋಡ್ಗೆ ಬಂದಿದ್ದೀನಿ. ನೋಡಿ, ಆಲ್ರೆಡಿ ರಿಮೂವ್ ಮಾಡಿ ಸ್ಟಾಪ್ಲರ್ ಪಿನ್ನೆಲ್ಲ ತೆಗಿತಾ ಇದ್ದಾರೆ. ನೋಡಿ, ಕಂಪ್ಲೀಟಾಗಿ ತೆಗೆದು ಇಟ್ಟಿದ್ದಾರೆ. ಈಗ ನಾನು ನೋಡಿ, ಅಲ್ಲಿ ನಂದು ಬೈಕು ಅಲ್ಲೇ ಇದೆ. ನನ್ನ ಬೈಕು ಇಲ್ಲೇ ನಿಲ್ಲಿಸಿದ್ದೀನಿ. ನೋಡಿ, ಅಲ್ಲಿ ಸೀಟ್ ಕವರು ರಿಮೂವ್ ಮಾಡಿದ್ದಾರೆ. ನೋಡಿ, ಸೀಟ್ ಪೂರ್ತಿ ಪೋರ್ಷನ್ ತೊಗೊಂಡೋಗಿದ್ದಾರೆ ಬಿಚ್ಕೊಂಡು. ಫಸ್ಟು ನೀವು ಇಲ್ಲಿ ಸೀಟ್ ಹಾಕೋಕ್ಕೆ ಮುಂಚೆ ಅವ್ರು ಬಿಚ್ಚಬೇಕಾದ್ರೆ ಒಂದು ರೈಟ್ ಹೇಳ್ತಾರೆ, 150-200 ರೂಪಾಯಿ ಅಂತ. ಬಿಚ್ಚೋದ್ಮೇಲೆ ನಾವು ಕೇಳಿದ್ರೆ 400 ರೂಪಾಯಿ 500 ರೂಪಾಯಿ ಹೇಳ್ತಾರೆ. ನಾವು ಬಿಚ್ಚೋಕ್ಕೆ ಮುಂಚೆನೇ ಫಸ್ಟು ಕೇಳ್ಕೋಬೇಕು, ಇಲ್ಲಾಂದರೆ ನಾಮ ಇಟ್ಬಿಡ್ತಾರೆ ಅಷ್ಟೇ. ನೋಡಿ, ಎಲ್ಲ ಬಿಚ್ಚಿಟ್ಟಿದ್ದಾರೆ. ಇವಾಗ ಬಾರ್ಗಿಂಗ್ ಮಾಡ್ತಾಯಿದ್ದೀವಿ ನಾವು. ನೋಡಿ, ಅಲ್ಲೊಂದು ಸೀಟ್ ಕವರ್ ಹಾಕ್ತಾಯಿದ್ದಾರೆ. ಇವ್ರು ಫಸ್ಟು ಎಲ್ಲ ಕಟ್ ಮಾಡಿ ಹಳೆ ಕವರ್ನೂ ಸಹ ತೆಗೆದುಬಿಡ್ತಾರೆ, ಸೀಟಲ್ಲಿ ಏನು ಇಲ್ಲದೆ ಇರೋ ಥರ. ಆಮೇಲೆ ರೈಟ್ ಹೇಳ್ತಾರೆ ಜಾಸ್ತಿ ಅದು ಇದು ಅಂತ. ನೋಡಿ, ಫೈನಲಿ ಏನೋ ಒಂದು ಬಾರ್ಗಿಂಗ್ ಮಾಡಿ ಸೀಟ್ ಕವರ್ ಹಾಕಿಸ್ತಾ ಇದ್ದೀನಿ. ನೋಡಿ, ಸ್ಟಾಪ್ಲರ್ ಹೊಡಿತಾ ಇದ್ದಾರೆ. ನೋಡಿ, ಇವಾಗ ಫಿಟ್ ಮಾಡೋಕ್ಕೆ ತೊಗೊಂಡೋಗಿದ್ದಾರೆ. ನೋಡಿ, ಅಲ್ಲಿ ಫಿಟ್ ಮಾಡ್ತಾಯಿದ್ದಾರೆ ಗಾಡಿಗೆ. ನೋಡಿ, ಫೈನಲಿ ಚೆನ್ನಾಗಿ ಮೆರೂನ್ ಕಲರು ಮತ್ತು ಬ್ಲ್ಯಾಕ್ ಕಲರು ಮಿಕ್ಸ್ ಮಾಡಿ ಅದನ್ನ ಹಾಕಿಸ್ಕೊಂಡಿದ್ದೀವಿ. ಇವಾಗ ಬೋಲ್ಟ್ ಹಾಕಿ ಟೈಟ್ ಮಾಡಬೇಕು. ಅದು ಟೈಟ್ ಮಾಡ್ತಾಯಿದ್ದಾರೆ ಅವರು. ಟೈಟ್ ಮಾಡಿದ್ಮೇಲೆ ನಾವು ಒಂದು ಸ್ವಲ್ಪ ಬಾರ್ಗಿಂಗ್ ಮಾಡಿ ತೊಗೊಳ್ಬೇಕು. ಮತ್ತು ಇದ್ರ ಜೊತೆನೇ ಒಂದು ಫಾಗ್ ಲೈಟು ತೊಗೊಂಡಿದ್ದೀನಿ. ನೀವೇನಾರು ಅದು ಇನ್ಸ್ಟಾಲೇಷನ್ ವೀಡಿಯೋ ಬೇಕಾದ್ರೆ ಐ ಬಟನಲ್ಲಿ ವೀಡಿಯೋ ಬರುತ್ತೆ, ಅದು ನೋಡಿ. ನೋಡಿ, ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿದ್ದಾಯಿತು. ನೋಡಿ, ಸೀಟ್ ಕವರು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೋಡಿ, ಕೀ ತೆಗ್ದು ಇವಾಗ ಆಕ್ಸೆಸರೀಸು ಫಾಗ್ ಲೈಟ್ ಎಲ್ಲ ತೊಗೊಂಡಿಲ್ಲ, ಅದು ಡಿಕ್ಕಿ ಒಳಗೆ ಇಟ್ಬಿಟ್ಟು ಇವಾಗ ಹೊಡಬೇಕು. ನೋಡಿ, ಈ ಗಾಡಿ ಸೀಟ್ಗೂ ನಮ್ಮ ಅಮ್ಮವ್ರ ಬ್ಯಾಗ್ಗೂ ಹೆಂಗೆ ಮ್ಯಾಚಿಂಗ್ ಆಗುತ್ತೆ ನೋಡಿ. ನೋಡಿ, ಇದು ನಮ್ಮ ಅಮ್ಮವ್ರ ಬ್ಯಾಗು. ನೋಡಿ, ಇದು ಸೀಟು ಎರಡು ಮ್ಯಾಚಿಂಗ್ ನೋಡಿ, ಒಂದೇ ಥರ ಡಿಸೈನು ಹಂಗೆ ಇದೆ, ಇದು ಹಂಗೆ ಇದೆ ಪ್ಯಾಟ್ರನ್ನು. ನೋಡಿ, ಇದು ಬ್ಯಾಗು, ಇದು ಸೀಟ್ ಕವರ್ ಇವತ್ತು ಹಾಕಿಸಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಕುಷನ್ ಎಲ್ಲ ಚೆನ್ನಾಗಿದೆ. ನೋಡ್ಬೇಕು ಎಷ್ಟು ದಿವಸ ಹೆಂಗೆ ಬಾಳಕೆ ಬರುತ್ತೆ, ಏನಾಗುತ್ತೆ ಅಂತ. ಇದನ್ನು ಹಾಕ್ಬೇಕಾದ್ರೆ ಮಾಮೂಲಿ ಒಳಗಡೆ ಕಂಪ್ನಿ ಸೀಟ್ ಕವರ್ ಇರುತ್ತಲ್ಲ, ಆ ಕವರು ತೆಗೆದಿದ್ದಾರೆ. ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿಸಿದೆ. ಆ ಕವರನ್ನು ತೆಗೆದು ಎರಡು ತೆಗೆದು ಒಳಗಡೆ ಫೋಮ್ ಇದೆಯಲ್ಲ ಅದ್ರ ಮೇಲೆ ಇನ್ನೊಂದು ಇದಕ್ಕೆ ಫೋಮ್ ಬರುತ್ತೆ ಮೇಲೆ. ಇದ್ರೊಳಗೆ ಒಂದು ಫೋಮ್ ಇದೆ. ಈ ಬಟ್ಟೆ ಈ ಸೀಟ್ ಕವರ್ ಇದೆಯಲ್ಲ, ಸೀಟ್ ಕವರ್ ಕೆಳಗೆ ಒಂದು ಫೋಮ್ ಇದೆ. ಅದರಿಂದ ಕುಷನ್ ಚೆನ್ನಾಗಿದೆ. ಇದ್ರ ಕೆಳಗಡೆ ಇನ್ನೊಂದು ಕವರ್ ಇಲ್ಲ, ಎರಡು ಕವರ್ ಇದ್ದರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಇದು ಒಂದೇ ಕವರ್ ಇರೋದು ಫೋಮ್ ಮೇಲೆ, ಅದರಿಂದ ಸಾಫ್ಟ್ ಆಗಿದೆ.